ಲಾಸ್ಟ್ ಎಂಡ್ ಸೀತಾದೇವಿ ಅವರು ಭೂಮಿ ಒಳಗಡೆ ಹೋಗಿರುವಂತ ಸ್ಥಳ. ಲವಕುಶಗೆ ನೀರ್ ಕಾಯಿಸಿ ಅಡ್ತಾ ಇದ್ದಿದ್ದಂತ ತಾಮ್ರ ದಂಡೆ ಹೊಡೆದ್ರೆ ಕಾಪರ್ ಸೌಂಡ್ ಬರುತ್ತೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕಂಡೋರಾಡೋ ನುಡಿ ಕೇಳಿ ನಿನ್ನ ಗೊಂಡಾರಣ್ಯಕ್ಕೆ ದುಡಿದನೆ, ಬೆಂಕಿಯಲ್ಲಿ ಬಿದ್ದು ಯಾವ ಸೊಂಕೆ ಇಲ್ಲ ಹೂವಂತೆ ಎದ್ದು ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ರಾಜ್ NS200. ನಾನಿವತ್ತು ನಿಮ್ಗೆ ಕರ್ಕೊಂಡ್ಬಂದಿನಿ ಅವನಿ ಬೆಟ್ಟ. ಕಾಣ್ತಾ ಇದ್ರಲ್ಲ ಅವನಿ ಬೆಟ್ಟ. ಈ ಅವನಿ ಬೆಟ್ಟನ ನೀವು ಕೇಳೋಕ್ಕೆ ಮುಂಚೆ ನೀವು ರಾಮಾಯಣ ಹಿಂದೆ ಓದಿರ್ಬೋದು ಅಥವಾ ಕೇಳಿರ್ಬೋದು ಅಥವಾ ಟಿ ವಿಯಲ್ಲಿ ನೋಡಿರ್ಬೋದು. ಹಿಂದೆ ರಾಮಾಯಣ ಕಾಲದಲ್ಲಿ ಲಂಕಾದಾನ ನಡೆಯುತ್ತೆ. ಸೀತಾಮಾತೆನ ರಾವಣ ಎತ್ಕೊಂಡು ಲಂಕೆ ಹೋಗ್ತಾನೆ. ಇದಂತೇಳಿದ ರಾಮ ತನ್ನ ಆಂಜನೇಯ ಅಂದರೆ ವಾನರ ಸೈನ್ಯದಿಂದ ಸೀತಾಮಾತೆನ ಬಿಡಿಸ್ಕೊಂಡು ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದ ಮೇಲೆ ಇಲ್ಲಿಂದ ಕತೆ ಶುರುವಾಗುತ್ತೆ, ಈ ರಾಮ ಸೀತರ ಕತೆ ಹಾಗೂ ಅವನಿ ಬೆಟ್ಟದ್ದು. ನೀವು ಕೇಳ್ಬೋದು ಅವನಿ ಬೆಟ್ಟಕ್ಕೂ ಮತ್ತು ಈ ಸೀತಾಮಾತೆಗೂ ಏನು ಸಂಬಂಧ ಅಂತ. ಸ್ನೇಹಿತರೆ, ಸೀತಾಮಾತೆಗೂ ಈ ಅವನಿ ಬೆಟ್ಟಕ್ಕೂ ಒಂಥರ ಅವಿನಾಭಾವ ಸಂಬಂಧ ಇದೆ. ಏನಂತ ಹೇಳಿದ್ರೆ, ಸೀತಾಮಾತೆನ ರಾಮ 14 ವರ್ಷ ಕಾಡಿಗೆ ಬಿಡ್ತಾನೆ. 14 ವರ್ಷ ಕಾಡಿ ಬಿಟ್ಟಾಗ ಸೀತಾಮಾತೆ ಬಂದು ನಿಲ್ಲಿಸಿದ್ದೆ ಈ ಅವನಿ ಬೆಟ್ಟದಲ್ಲಿ. ಇದನ್ನು ಅವಂತಿಕ ಕ್ಷೇತ್ರ ಅಂತಲೂ ಕರೀತಾರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಅವನಿ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ. ಸ್ನೇಹಿತರೆ, ಈ ಅವನಿ ಬೆಟ್ಟದ ಸಂಪೂರ್ಣ ಮಾಹಿತಿ ನಮ್ಮಲ್ಲಿ ಸ್ಥಳೀಯರಾದ ಅರ್ಜುನ್ ಅವರು ಹೇಳ್ತಾರೆ. ಬನ್ನಿ, ಅವ್ರು ಒಂದೊಂದೇ ಹೇಳ್ಕೊಂಡು ಹೋಗ್ತಾರೆ, ನಾವು ಒಂದೊಂದೇ ನೋಡ್ಕೊಂಡು ಹೋಗೋಣ. ಬನ್ನಿ. ಈ ಅವನಿ ಬೆಟ್ಟದ ಬಗ್ಗೆ ಮಹತ್ವ ಅಂದ್ರೆ ಏನಪ್ಪಾ ಅಂದ್ರೆ, ಸೀತಾದೇವಿ ಅವ್ರನ್ನ ರಾವಣ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋದ್ಮೇಲೆ ಸೀತಾದೇವಿಯವರು ಅಲ್ಲಿ ಗರ್ಭವತಿ ಆಗಿರ್ತಾರೆ. ಆಗ ರಾಮ ಹೋಗ್ಬಿಟ್ಟು ಸೀತಾದೇವಿಯವ್ರನ್ನ ಕರ್ಕೊಬರ್ತಾರೆ ಅಯೋಧ್ಯೆಗೆ ಕರ್ಕೊಂಬಂದವಾಗ ಸೀತಾದೇವಿಯವರು ಗರ್ಭವತಿ ಆಗಿರ್ತಾರೆ. ಅವರು ಆಗ ಅಗಸನ್ ಮಾತು ಕೇಳಿ ಅನುಮಾನ ಪಟ್ಟು ಸೀತಾದೇವಿಯವ್ರನ್ನ 14 ವರ್ಷ ವನವಾಸಕ್ಕಾಗಿ ಕಳಿಸ್ತಾರೆ. ಆ ಕಳಿಸಿದವಾಗ ಲಕ್ಷ್ಮಣ ಅವರು ಇಲ್ಲಿ ಕರ್ಕೊಂಬಂದ್ಬಿಡ್ತಾರೆ. ಅವ್ರು ಇಲ್ಲೇ ಯಾಕೆ ಬಿಟ್ರು ಅಂದ್ರೆ, ಇಲ್ಲಿ ವಾಲ್ಮೀಕಿ ಮಹರ್ಷಿ ಅವರು ಇದ್ದಿದ್ದಂತ ಸ್ಥಳ ಇದು. ಇದನ್ನ ನಾವು ಅವನಿ ಬೆಟ್ಟ ಅಂತ ಕರಿತೀವಿ. ಈ ಅವನಿ ಬೆಟ್ಟ ಅನ್ನೋದು ಏನಪ್ಪಾ ಅಂದ್ರೆ, ಸೀತಾದೇವಿಯವರು ಭೂಮಿ ಒಳಗಡೆ ಹೋಗಕ್ ಮುಂಚೆ ಈ ಅವನಿಗೆ ಹೆಸರಿದ್ದಿದ್ದು ಅವಂತಿಕ ಕ್ಷೇತ್ರ ಅಂತ. ಸೀತಾದೇವಿಯವರು ಭೂಮಿ ಒಳಗಡೆ ಹೋದ್ಮೇಲೆ ಭೂಮಿಗೆ ಇನ್ನೊಂದು ಹೆಸರೇ ನಾವು ಅವನಿ ಅಂತ ಕರಿತೀವಿ. ಆಗ ಅವನಿ ಅಂತ ಇಟ್ಟಿರುವಂತ ಸ್ಥಳ ಇದು. ಇದೇನಪ್ಪಾ ಅಂದ್ರೆ, ಇದನ್ನ ನಾವು ತೊಟ್ಲುಗುಂಡು ಅಥವಾ ಸೀತಾದೇವಿಯವರ ಕಲ್ಲು ಅಂತ ನಾವು ಕರಿತೀವಿ. ಏನ್ ಇದ್ರ ಬಗ್ಗೆ ಮಹತ್ವ ಅಂದ್ರೆ, ಸೀತಾದೇವಿಯವರು ಬರ್ತಾರೆ ವನವಾಸಕ್ಕೆ. ಆ ವನವಾಸಕ್ಕೆ ಸ್ಟಾರ್ಟ್ ಮಾಡಿದವಾಗ ಎಂಡಿಂಗ್ ಅಲ್ಲಿ ರಾಮ ಅಶ್ವಮೇಧ ಕುದುರೆನ ಯಾಗಕ್ಕಾಗಿ ಬಿಡ್ತಾನೆ. ಆ ಯಾಗಕ್ಕೆ ಬಿಟ್ಟವಾಗ ಲವಕುಶ ಹಿಡ್ಕೊಂಬಂದ್ ಕಟ್ಟಾಕ್ಬಿಟ್ಟು ಅವರು ರಾಮನ ಜೊತೆ ಅಂತ ಯುದ್ಧ ಆಡಕ್ ಹೋಗ್ತಾರೆ. ಆ ಯುದ್ಧ ಆಡಕ್ ಹೋದವಾಗ ಸೀತಾದೇವಿ ಅವ್ರಿಗೆ ಹನುಮಂತ ಹೋಗಿ ಹೇಳ್ತಾರೆ, ಈ ತರ ಪೂಜೆಯಲ್ಲಿ ಕೂರ್ತಿರ್ತಾರೆ ಸೀತಾದೇವಿಯವರು. ಆಗ ಹನುಮಂತ ಇವರು ಯುದ್ಧ ಆಡೋದು ನೋಡಿ ಹೋಗಿ ಹೇಳ್ತಾರೆ. ಆಗ ಸೀತಾದೇವಿಯವರು ಈ 3 ಕಲ್ಲು ಹತ್ರ ಬಂದು ನಿಂತ್ಕೊಂಡು ನೋಡ್ತಾರೆ. ಅವ್ರಿಗೆ ಯುದ್ಧ ಆಡೋದು ಕಾಣಿಸೋದಿಲ್ಲ. ಅವರು ಯುದ್ಧ ಆಡಿದಂತ ಜಾಗ ಅದು. ಆ ಕಡೆ ನೋಡಿ, ಅದೇ ಯುದ್ಧ ಆಡಿದಂತ ಸ್ಥಳ. ಅಲ್ಲಿ ನೀರಿದೆಯಲ್ಲ ಮುಂದೆ, ರಾಮ ಮತ್ತೆ ಲಕ್ಷ್ಮಣ ಮತ್ತೆ ಲವಕುಶ ಅವರು ಯುದ್ಧ ಆಡ್ತಾ ಇರ್ತಾರೆ. ಆ ಯುದ್ಧ ಆಡ್ತಾ ಇದ್ದವಾಗ ಸೀತಾದೇವಿ ಅವ್ರಿಗೆ ಅವರು ಯುದ್ಧ ಆಡೋದು ಕಾಣಿಸೋದಿಲ್ಲ. ಅದ್ರಗೋಸ್ಕರ ಹನುಮಂತ ತಾಕೆಯಲ್ಲಿ 3 ಕಲ್ಲನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ 3 ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಸೀತಾದೇವಿ ಅವ್ರನ್ನ ಆ ಕಲ್ ಮೇಲೆ ಕೂರಿಸ್ತಾರೆ. ಆ ಕಲ್ ಮೇಲೆ ಕೂರಿಸಿದವಾಗ ಸೀತಾದೇವಿ ಅವರು ಯುದ್ಧ ಆಡೋದು ನೋಡಿ ಆ ಕಲ್ ಮೇಲೆ ಕುತ್ಕೊಂಡು ಹತ್ತಿರೋ ಅಂತಾನೆ ಸ್ಥಳ. ಅಲ್ಲಿ ನೋಡಿ, ಆ ಇದು ಕೆಂಪುದ್ ಕಾಣಿಸ್ತಾ ಇದೆಯಾ ಬಣ್ಣ, ಅದು ಒಂದು ಕಣ್ಣಲ್ಲಿ ರಕ್ತ ಮತ್ತೆ ಬಿಳಿದಾಗ ಕಾಣಿಸ್ತಿದೆ ನೋಡಿ ಅಲ್ಲಿ, ಅದು ರಕ್ತ. ಇದು ಹಾಲು, ಒಂದು ಕಣ್ಣಲ್ಲಿ ಹಾಲು, ಇನ್ನೊಂದು ಕಣ್ಣಲ್ಲಿ ರಕ್ತ ಬಂದಿರೋ ಅಂತ ಮಾರ್ಕ್ಸ್ ಅವು. ಎಷ್ಟೇ ಬಿಸಿಲುಗಾಲ ಬಂದ್ರು, ಎಷ್ಟೇ ಮಳೆಗಾಲ ಬಂದ್ರು, ಇದ್ರ ಕೆಳಗಡೆ ಯಾವತ್ತೂ ಆಗ್ಲಿ ಫ್ರೆಶ್ ಗಾಳಿ ಸಿಗುತ್ತೆ, ತಣ್ಣಕ್ಕಿರುತ್ತೆ. ಅದಕ್ಕೆ ಇದನ್ನ ನಾವು AC ಬಂಡೆ ಅಂತ ಕರಿತೀವಿ. ನೋಡಿ, ನೀವು ಬೆಟ್ಟ ಹತ್ತಿರ್ತೀರಲ್ವಾ, ಆ ಶೆಕೆದಲ್ಲಿ ಇಲ್ಲಿಗೆ ಬಂದ್ರೆ ಅದು ತಣ್ಣಕ್ಕೆ ಐಸ್ ತರ ಆಗ್ಬಿಡುತ್ತೆ. ಹಾಗೆ ಬಂದ್ರೆ ಇಲ್ಲಿ ಕಲ್ಲುಗಳು ಜೋಡಿಸಿದ್ದಾರೆ. ನಾನು ಎಲ್ಲಾ ಬೆಟ್ಟದಲ್ಲಿ ತೋರಿಸ್ತೀನಿ, ಇಲ್ಲೂ ಕೂಡ ಕಲ್ಲುಗಳು ಜೋಡಿಸಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ.
ಈ ಕಲ್ಲೇನಕ್ಕಪ್ಪ ಜೋಡಿಸ್ತಾರೆ ಅಂದ್ರೆ ನಿಮ್ಮಂತವ್ರಿಗೆ ಬೇಗ ಮದ್ವೆ ಆಗ್ಬೇಕಂದ್ರೆ, ನಮ್ಮಂತವ್ರಿಗೆ ಬೇಗ ಮಕ್ಳಾಗ್ಬೇಕಂದ್ರೆ, ಮತ್ತೆ ಯಾವ್ದಾದ್ರು ಮನೆ ಕಟ್ಬೇಕಾದ್ರೆ ಹರಕೆ ಹೊತ್ಕೊಂಡು ಕಟ್ಟ ಅಂತದ್ದು. ಮಾಮೂಲಿ ಎಲ್ಲಾ ಬೆಟ್ಟದಲ್ಲೂ ಕಟ್ತಾರೆ. ಅಂದ್ರೆ ನಮ್ಗೆ ಮದ್ವೆ ಆಗೋದಲ್ಲ, ಬಟ್ ಅವ್ರಿಗೆ ಆಗ್ಬೇಕು ಅಂತ ಹೇಳ್ಬಿಡು ಇಟ್ಟಿರೋ ಅಂತದ್ದು ಇದು. ಬರ್ತೀವಿ ಮತ್ತೆ ನಮ್ಮ ಹೆಸರು ಇದೆಯಾ ಇಲ್ಲ ಅಂತ ನಾವು ನೋಡ್ತೀವಿ. ಅದೇ ಜೈ ಶ್ರೀರಾಮ್ ಅಂತ ಬರ್ಕೊಂಡು ಹೋಗಿ ಕೆಲವ್ರು ನೀವು ನೋಡೋದಲ್ದೆ ಇನ್ನ ಸ್ವಲ್ಪ ಜನ ನೋಡ್ಕೊಂಡು ಓದ್ಕೊಂಡು ಹೋಗ್ತಾರೆ. ಅದಕ್ಕೆ ಆಗ್ತರ ಬರಕ್ ಹೋಗ್ಬೇಡಿ ಅಂತ ಹೇಳಿ. ಸ್ವಲ್ಪ ಮುಂದೆ ಇಲ್ಲಿ ವಾಲ್ಮೀಕಿ ಆಶ್ರಮ ಅಂತ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ವಾಲ್ಮೀಕಿ ಆಶ್ರಮರು ಇದ್ದಿದ್ದಂತ ಮೂಲ ಆಶ್ರಮ ಅಂತ ನಾವು ಕರಿತೀವಿ. ಇದ್ರ ಬಗ್ಗೆ ಸ್ಟೋರಿ ಒಳಗಡೆ ಬನ್ನಿ, ತಲೆ ಬಗ್ಸ್ಕೊ ಬನ್ನಿ. ನೀವು ಬಗ್ಸಿಲ್ಲ ಅಂದ್ರೆ ದೇವರೇ ಬಗ್ಸ್ತಾರೆ, ಬೇಕಾದ್ರೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಸೀತಾದೇವಿ ಅವ್ರನ್ನ ರಾಮ ಅರಣ್ಯ ವನವಾಸಕ್ಕಾಗಿ ಕಳಿಸ್ತಾರೆ. ಆಗ ಲಕ್ಷ್ಮಣ ಅವರು ಕರ್ಕೊಂಡ್ಬಂದು ಇಲ್ಲಿ ಬಿಡ್ತಾರೆ. ಅವ್ರು ಇಲ್ಲಿ ಯಾಕೆ ಬಿಟ್ರು ಅಂದ್ರೆ ನಿಮ್ ಕೆಳಗಡೆನೆ ಹೇಳಿದೀನಿ, ಅವರು ಗರ್ಭವತಿ ಆಗಿರ್ತಾರೆ. ಅದ್ರಗೋಸ್ಕರ ಅವ್ರು ಇರೋದಕ್ಕೆ ಜಾಗ ಬೇಕು, ಅವ್ರು ನೋಡ್ಕೊಳ್ಳೋದಕ್ಕೆ ಜನ ಬೇಕು ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಲ್ಲಿ ಜಾಗ ಕೊಟ್ಟಿರುವಂತ ಸ್ಥಳ ಇದು. ಈ ಗುಹೆನೆ ಇದ್ರ ಒಳಗಡೆನೆ ಲವಕುಶ ಹುಟ್ಟಿರುವಂತ ಸ್ಥಳ ಇದು. ಇವ್ರು ನೋಡಿ, ಇವರು ವೀರಭದ್ರ ಸ್ವಾಮಿ ಅಂತ ನಾವು ಕರಿತೀವಿ. ಅಂದ್ರೆ ವಾಲ್ಮೀಕಿ ಮಹರ್ಷಿಯವರ ಗುರು ವೀರಭದ್ರ ಸ್ವಾಮಿ, ಇವರು ವಾಲ್ಮೀಕಿ ಮಹರ್ಷಿಗಳು. ಕಾಣಿಸ್ತಾ ಇದ್ರಲ್ವಾ, ಇವರು ವಾಲ್ಮೀಕಿ ಮಹರ್ಷಿಗಳು. ಒಳಗಡೆ ಮಣ್ಣು ಸಿಗುತ್ತೆ. ಆ ಮಣ್ಣನ್ನು ತಗೊಂಡೋಗಿ ನೀರಲ್ಲಿ ಮಿಕ್ಸ್ ಮಾಡಿ ಫಿಲ್ಟರ್ ಮಾಡಿ ಕುಡಿದ್ರೆ ಮೊಣಕಾಲು ನೋವು, ತಲೆನೋವು, ಈ ತರ ಹಳೆ ನೋವು ಇದ್ರೆ ಹಳೆ ನೋವು ಹೊಟ್ಟೋಗುತ್ತೆ. ಮತ್ತೆ ಮಕ್ಳಾಗ್ದಿರ ಇರೋದಕ್ಕೆ ಮಕ್ಳಾಗ್ತಾರ. ಮತ್ತೆ ಆ ಮಣ್ಣನ್ನು ತಗೊಂಡೋಗಿ ನಿಮ್ ಕೈಯಲ್ಲಿ ಕುಡಿಯಕ್ ಆಗಿಲ್ಲ ಅಂದ್ರೆ ಆ ಮಣ್ಣನ್ನು ತಗೊಂಡೋಗಿ ಮನೆಯಲ್ಲಿ ಬಾಗ್ಲಿ ಇರುತ್ತಲ್ವಾ, ಆ ಬಾಗ್ಲಿಗೆ ಅಂದ್ರೆ ಮನೆಯಲ್ಲಿ ವೈಟ್ ಬಟ್ಟೆ ಇರುತ್ತೆ, ವೈಟ್ ಬಟ್ಟೆಗೆ ಸ್ವಲ್ಪ ಅರ್ಶನ ಕುಂಕುಮ ಹಚ್ಬಿಟ್ಟು ಆ ಮನೆ ಬಾಗಿಲಿನಲ್ಲಿ ಕಟ್ಟಿದೀವಿ ಅಂದ್ರೆ ಯಾರೇ ಏನಾದ್ರು ಮಾತ್ರ ಮಾಡಿಸ್ಲಿ ಅಂದ್ರೆ ಇವ್ರು ಚೆನ್ನಾಗಿದ್ದಾರೆ, ಇವ್ರು ಹಾಳಾಗಿ ಹೋಗ್ಬೇಕು ಅಂತ ಹೇಳಿ ಮಾಡಿಸ್ತಾರಲ್ವಾ, ಅದ್ಯಾವ್ದು ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ತಗೊಂಡೋಗ್ತಾರೆ. ಬೇಕು ಆದ್ರೆ ನೀವು ತಗೊಂಡೋಗ್ಬೋದು. ನಿಮ್ಗೆ ಇಲ್ಲೊಂದು ಡೌಟ್ ಬರುತ್ತೆ, ಪಂಚಪಾಂಡವರ ದೇವಾಲಯ ಅಂದಿದ ತಕ್ಷಣ ನಿಮ್ಗೆ ಡೌಟ್ ಬರುತ್ತೆ. ಏನು ಡೌಟ್ ಅಂದ್ರೆ ರಾಮಾಯಣನೂ ಇಲ್ಲೇ ನಡೆದಿದೆ, ಮಹಾಭಾರತನೂ ಇಲ್ಲೇ ನಡೆದಿದೆಯಾ ಅಂತ ನಿಮ್ಗೆ ಡೌಟ್ ಬರುತ್ತೆ. ಆ ಡೌಟ್ ಏನು ಅಂದ್ರೆ, ಈ ಸೀತಾದೇವಿಯವರು ಅಂದ್ರೆ ರಾಮಾಯಣ ಎಲ್ಲ ಮುಗಿದ್ಮೇಲೆ ಈ ಪಂಚಪಾಂಡವರು ಪಗಡೆ ಆಟದಲ್ಲಿ ಸೋತಾಗಿ ಅವರು 13 ವರ್ಷ ವನವಾಸಕ್ಕೆ ಬರ್ತಾರೆ. 13 ವರ್ಷದಲ್ಲಿ 1 ವರ್ಷ ಅಜ್ಞಾತವಾಸ ಅಂತ ಇರುತ್ತೆ. ಇನ್ನು 12 ವರ್ಷ ಅವರು ವನವಾಸಕ್ಕೆ ಬಂದು ಮುಗಿಸ್ಕೊಂಡು ಹೋಗೋ ಟೈಮಲ್ಲಿ ನಾವು ಇಲ್ಲಿ ವನವಾಸಕ್ಕೆ ಬಂದಿದ್ದೀರಿ ಅಲ್ವಾ, ನಮ್ದು ಏನಾದ್ರು ಗುರ್ತಿರ್ಬೇಕಂತ ಹೇಳ್ಬಿಟ್ಟು ಅವರು ಒಟ್ಟು ಪಂಚಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರುವಂತ ಸ್ಥಳ. ಆಚೆನಿಂದ ನೋಡಿದ್ರೆ 1 ಲಿಂಗ ಕಾಣಿಸುತ್ತೆ, ಒಳಗಡೆ ಹೋಗಿ ನೋಡಿದ್ರೆ ಪಂಚಲಿಂಗ ಕಾಣಿಸುತ್ತೆ. ಬನ್ನಿ ನೋಡೋಣ. ಪಂಚಲಿಂಗ ಅಂತ ನಾವು ಕರಿತೀವಿ. ಅವ್ರ ಹೆಸರು ನೋಡಿ, ಇವರು ಧರ್ಮರಾಯ. ಆಕಾರದಲ್ಲಿ ದೊಡ್ಡಕ್ಕಿದ್ರು ಉದ್ದಕ್ಕಿದ್ರು ಅಲ್ವಾ, ಅದ್ರಗೋಸ್ಕರ ಅವ್ರಿಗೆ ದಪ್ಪದ್ದು. ಮತ್ತೆ ಭೀಮ ನೋಡಿ, ದಪ್ಪಕ್ಕಿದ್ರು ಕುಳ್ಳಕ್ಕಿದ್ರು ಅದ್ರಗೋಸ್ಕರ. ಮತ್ತೆ ಅರ್ಜುನ ನಂತರ ಸ್ಲಿಮ್ ಆಗಿದ್ರು, ಅದಕ್ಕೆ ಅವ್ರದ್ದು ಮೀಡಿಯಂ ಸೈಜು. ನಕುಲ ಬಂದು ಉದ್ದದಾಗಿದ್ರಲ್ವಾ, ಅದಕ್ಕೆ. ಮತ್ತೆ ಸಹದೇವ ಅವರು ಚಿಕ್ಕವ್ರು ತಾನೆ, ಅದಕ್ಕೆ ಅವ್ರ ಲಿಂಗ ಚಿಕ್ಕದಾಗೆ ಮಾಡಿದೀವಿ. ನಿಮ್ಗೆ ಎಲ್ಲ ಹೋಗಿದೆ ಅಂದ್ರೆ ಈ ಆವಣಿಯಲ್ಲಿ ಮಾತ್ರ ನಿಮ್ಗೆ ಈ ತರ ಮಾರ್ಕ್ ಇರುವಂತ ಲಿಂಗಗಳು ಕಾಣಿಸುತ್ತೆ ನಿಮ್ಗೆ. ಏನ್ ಈ ಮಾರ್ಕು ಅಂದ್ರೆ, ಬನ್ನಿ ಒಳಗಡೆ 1 ನಿಮಿಷ. ಈ ತರ ಕಾಣಿಸ್ತಾ ಇದೆಯಲ್ವಾ, ಏನ್ ಈ ಮಾರ್ಕು ಅಂದ್ರೆ ಇದನ್ನ ನಾವು ಬ್ರಹ್ಮಸೂತ್ರ ಮಾರ್ಕು ಅಂತ ಕರಿತೀವಿ. ಈ ಲೈನ್ ಇವ್ರಿಗೆ 4 ಜನಕ್ಕೂ ಬಂದ್ಬಿಟ್ಟು ಬ್ರಹ್ಮ ಅನ್ನ ಆಜ್ಞೆ ನೀಡ್ತಾನೆ. ಬಟ್ ಅರ್ಜುನನ್ ಮಾತ್ರ ಕೃಷ್ಣ ನೀಡಿರುವಂತ ಸೂತ್ರನೇ ಈ ಕೃಷ್ಣ ಸೂತ್ರ ಅಂತ ಕರಿತೀವಿ. ಇದ್ ನೋಡಿ ಹೇಗಿದ್ಯಾ ಡಿಫ್ರೆಂಟ್. ಇದು ಬಂದ್ಬಿಟ್ಟು ಈ ತರ ಸ್ಕ್ವೇರ್ ಶೇಪ್ ಅಂದ್ರೆ ಈ ತರ ಇರುತ್ತೆ. ಇದು ಬಂದ್ಬಿಟ್ಟು ಈ ತರ ಬಾಕ್ಸ್ ಶೇಪ್ ಅಲ್ಲಿ ಬಂದು ಈ ತರ ಇರುತ್ತೆ, ಅದು ಕೃಷ್ಣ ಶೇಪ್. ಇದೇ ಬ್ರಹ್ಮಸೂತ್ರ ಮಾರ್ಕು, ಅದು ಕೃಷ್ಣ ಸೂತ್ರ ಮಾರ್ಕು ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಆ ಕಾಲದಲ್ಲಿ ಮಹದ್ವಾರ ಅಂತ ನಾವು ಕರಿತೀವಿ. ಈಗಿರೋ ಮಹದ್ವಾರಕ್ಕೂ ಆಗಿರೋ ಮಹದ್ವಾರಕ್ಕೂ ಜಾಸ್ತಿ ವ್ಯತ್ಯಾಸ ಇದೆ. ಇಲ್ಲಿ ನೋಡಿ, ಆ ಕಾಲದಲ್ಲಿ ಇರುವಂತ ಮಹದ್ವಾರ ಇದು ಚೋಳರ ಕಾಲದಲ್ಲಿ ಕಟ್ಟಿರೋಂತ ಮಹದ್ವಾರಗಳಿವು. ಇಲ್ಲಿ ಅರ್ಕೆ ಹೊತ್ಕೊಂಡು ಕಟ್ಟಿರೋಂಥದ್ದು. ಅಂದ್ರೆ ಮಕ್ಳಾಗ್ಬೇಕು ಅಂದ್ರೆ ಈ ತರ ಮುಡಿಯನ್ನ ಕಟ್ತಾರೆ. ನಾವು ಅವ್ರಿಗೆ ಹೇಳಿದ್ದು ಬಟ್ಟೆನಲ್ಲಿ ಕಟ್ಟಿ ಅಂತ, ಅವ್ರ ಕವರಲ್ಲಿ ಕೂಡ ಕಟ್ಬಿಟ್ಟಿದ್ದಾರೆ.
ಇಲ್ಲಿ ನೋಡಿ, ಇದೇ ಸೀತಾದೇವಿಯವರು ದೀಪ ಇಟ್ಕೊಂಡು ಬಟ್ಟೆ ಒಗಿತಾ ಇದ್ದಿದ್ದಂತ ಸ್ಥಳ. ದೀಪದ ಗುರುತಿಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ಇದು ದೀಪದ ಗುರುತು. ನಿಮ್ಗೆ ಇಲ್ಲೂ ನೀವೇ ಡೌಟ್ ಬರುತ್ತೆ, ಏನ ಡೌಟ್ ಅಂದ್ರೆ ಅವ್ರ ದೀಪ ಇಟ್ಕೊಂಡು ನೈಟ್ ಹಾಕಿ ಹೋಗಿಬೇಕು, ಬೆಳಗ್ಗೆ ಎಲ್ಲ ಏನ್ ಮಾಡ್ತಾ ಇದ್ರು ಅಂತ. ಅದೇನಪ್ಪಾ ಅಂದ್ರೆ ಅದು ಲವಕುಶ ಡೆಲಿವರಿ ಆಗಿರುವಂತ ಬಟ್ಟೆ. ಬೆಳಗ್ಗೆ ಹೋದ್ರೆ ಯಾರಾದ್ರೂ ನೋಡಿ ಅಸಹ್ಯ ಪಟ್ಕೊಂತಾರೆ ಅಂತ ಹೇಳ್ಬಿಟ್ಟು ಸೀತಾದೇವಿಯವರು ದೀಪ ಇಟ್ಕೊಂಡು ನೈಟ್ ಬಟ್ಟೆ ಒಗಿತಾ ಇದ್ದಿದ್ದಂತ ಸ್ಥಳ. ದೀಪದ ಗುರುತು ಇಲ್ಲಿದೆ ನೋಡಿ. ನೆಕ್ಸ್ಟ್ ಹಂಗೆ ಇಲ್ಲಿ ಬನ್ನಿ. ಇದೇನಪ್ಪಾ ಅಂದ್ರೆ ಇದನ್ನ ನಾವು ಹೊಳಲೆ ಅಥವಾ ಹಾಲಡೆ ಅಂತ ಕರಿತೀವಿ. ಹೌದು. ಸೀತಾದೇವಿಯವರು ಈ ಹಾಲನ್ನ ಅಂದ್ರೆ ಇದರಲ್ಲಿ ಲವಕುಶ ಅವ್ರಿಗೆ ಹಾಲು ಕುಡಿಸ್ತಾ ಇದ್ದಿದ್ದಂತ ಹಾಲಡಿ. ಇಲ್ಲ ನಿಮಗೆ ಡೌಟ್ ಬರುತ್ತೆ, ಒಂದ್ ಚಿಕ್ಕ ಡೌಟ್ ಬರುತ್ತೆ. ಏನ ಡೌಟ್ ಅಂದ್ರೆ ಅವ್ರು ದೀಪ ಇಡ್ತಾ ಇದ್ರು ಅಂತ ನಿಮ್ಗೆ ಡೌಟ್ ಬರುತ್ತೆ. ಹೆಂಗ್ ಕುಡಿಸ್ತಾ ಇದ್ರು ಅಂದ್ರೆ ಇದನ್ನ ಮಾಮೂಲಿಯಾಗಿ ಎತ್ತಿ ಕುಡಿಸ್ತಾ ಇದ್ದಿದ್ದಂಥದ್ದು. ಮತ್ತೆ ಸೀತಾದೇವಿಯವರು ವನವಾಸ ಮುಗಿಸ್ಕೊಂಡು ಹೋದ್ಮೇಲೆ ನಮ್ಮಂತವ್ರು ಯಾರು ತಗೊಂಡ್ ಹೋಗ್ಬಾರ್ದು, ಅದಲ್ಲೇ ಇರ್ಬೇಕು ಅಂತೇಳಿ ಅದ್ರ ಕಲ್ ರೂಪ ಬಂದು ಕಲ್ ಒಳಗಡೆ ಸೇರ್ಕೊಂಡಿರೋ ಅಂತ ಸ್ಥಳ ಇದು. ಇದನ್ನ ಹಾಲಡಿ ಅಂತ ನಾವು ಕರಿತೀವಿ. ಲಾಸ್ಟ್ ಎಂಡ್ ಸೀತಾದೇವಿಯವರು ಭೂಮಿ ಒಳಗಡೆ ಹೋಗಿರುವಂತ ಸ್ಥಳ. ಫುಲ್ ಟಾಪ್. ನಿಮ್ಗೆ ಅದ್ರಿಂದಗಡೆ 3 ಪ್ಲೇಸ್ ಸಿಗುತ್ತೆ. ಹೊರ್ಲುಗುಂಡು, ಅಗ್ನಿತೀರ್ಥ, ಕುದುರೆಗುಂಡು. ಅದ್ರಿಂದಗಡೆ ಹೋಗ್ಬೇಕು. ಈ ಅವನಿ ಬೆಟ್ಟದಲ್ಲಿ ತುಂಬಾ ವಿಶೇಷವಾದ ಜಾಗ ಅಂತ ಹೇಳಿದ್ರೆ ಈ ತಾಯಿ ಮನೆ. ಈ ತಾಯಿ ಮನೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸೀತಾದೇವಿಯವರು ಸಂಸಾರ ಮಾಡಿರುವಂತ ಮನೆ ಅಥವಾ ತಾಯಿ ಮನೆ ಅಥವಾ ಲವಕುಶರ ಸನ್ನಿಧಿ ಅಂತಾನು ಕರಿಬಹುದು. ಇದೆ ಲವಕುಶಗೆ ನೀರ್ ಕಾಯಿಸಿ ಅಡ್ತಾ ಇದ್ದಿದ್ದಂತ ತಾಮ್ರ ದಂಡೆ. ಹೊಡೆದ್ರೆ ಕಾಪರ್ ಸೌಂಡ್ ಬರುತ್ತೆ, 1 ನಿಮಿಷ ಕೇಳಿಸ್ಕೊಳ್ಳಿ. ಬರ್ತಾ ಇದೆಯಾ? ಇದು ಲವಕುಶಗೆ ನೀರ್ ಕಾಯಿಸಿ ಅಡ್ತಾ ಇದ್ದಿದ್ದಂತ ತಾಮ್ರ ದಂಡೆ. ನೆಕ್ಸ್ಟ್ ಇದೇನಪ್ಪಾ ಅಂದ್ರೆ ಇದು ಸೀತಾದೇವಿಯವರು ಅರ್ಶನ ಕುಂಕುಮ ಗಂಧ ಇಕ್ಕೊಂತ ಇದ್ದಿದ್ದಂತ ಬಟ್ಲುಗಳು. ಒಂದೊಂದ್ ಬೆಲ್ಲಲ್ಲಿ ಎತ್ತೆತ್ತಿ ಮಾಡ್ಕೊಂಡಿರೋಂತ ಫಿಂಗರ್ ಪ್ರಿಂಟ್ ಇದೆ, ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮ್ಗೆ. ಓಕೆನಾ? ನೆಕ್ಸ್ಟ್ ಇದೇನಪ್ಪಾ ಅಂದ್ರೆ ಇದು ಲವಕುಶಗೆ ಊಟ ತಿನ್ನಿಸ್ತಾ ಇದ್ದಿದ್ದಂತ ಬಟ್ಲುಗಳಿಗೂ. ನೆಕ್ಸ್ಟ್ ಇದೇನಪ್ಪಾ ಅಂದ್ರೆ ಇದು ಸೀತಾದೇವಿಯವರು ವನವಾಸಕ್ಕೆ ಬಂದವಾಗ ಅವ್ರು ಬಳಸ್ಕೊಂತ ಇದ್ದಿದ್ದಂತ ಅಕ್ಷಯ ಪಾತ್ರೆಗಳಿಗೂ. ನೆಕ್ಸ್ಟ್ ಇಲ್ಲಿ ನೋಡಿ, ಇದೇನಪ್ಪಾ ಅಂದ್ರೆ ಲವಕುಶ ಜೋಡಿ ತೊಟ್ಲೆ ಅಂತ ನಾವು ಕರಿತೀವಿ. ಅಂದ್ರೆ ಲವಕುಶ ಅವ್ರನ್ನ ನಿದ್ದೆ ಮಾಡಿಸ್ತಾ ಇದ್ದಿದ್ದಂತ ಉಯ್ಯಾಲೆ. ನೆಕ್ಸ್ಟ್ ಇದೇನಪ್ಪಾ ಅಂದ್ರೆ ಇದು ಸೀತಾದೇವಿಯವರು ಎಣ್ಣೆ ಇಕ್ಕಂತ ಇದ್ದಿದ್ದಂತ ಎಣ್ಣೆ ಬಟ್ಲು. 3 ಬೆರಳಲ್ಲಿ ಎತ್ತೆತ್ತಿ ಮಾಡ್ಕೊಂಡಿರೋ 3 ಬೆರಳು ಗುರುತು ಕಾಣಿಸುತ್ತೆ ಇದ್ರ ಒಳಗಡೆ, ನೋಡ್ಬೋದು ನಿಮ್ಗೆ. ಇಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಇದೇನಪ್ಪಾ ಅಂದ್ರೆ ಸೀತಾದೇವಿಯವರ ನಾಗರಬಿಳ್ಳು, ಅಂದ್ರೆ ಅವರು ತಲೆಗೆ ಹಾಕೊಂತ ಇದ್ದಿದ್ದಂತ ನಾಗರಬಿಳ್ಳು. ನೆಕ್ಸ್ಟ್ ಈ ಜೋಡಿ ಲಿಂಗ ಏನಪ್ಪಾ ಅಂದ್ರೆ, ಅಣ್ಣ ಲವಕುಶ ಅವಳಿ ಜೋಡಿ ಮಕ್ಳಲ್ವಾ, ಅದ್ರಗೋಸ್ಕರ ಲವಕುಶನ ಒಂದೇ ಪೀಠ ಮೇಲೆ ಕುಳಿಸಿ ಪ್ರತಿಷ್ಠಾಪನೆ ಮಾಡಿರೋಂತ ಸ್ಥಳ. ಮತ್ತೆ ನಿಮ್ಗೆಲ್ಲರಿಗೂ ಡೌಟ್ ಬರುತ್ತೆ ಅಂತ ಹೇಳ್ದೆ. ಏನ ಡೌಟ್ ಅಂದ್ರೆ ಎಲ್ಲ ಉಲ್ಟಾ ಇದೆಯಲ್ಲಪ್ಪ, ಹೇಗಪ್ಪ ಇದ್ರಲ್ಲಿ ನೀರ್ ಹೆಂಗ್ ಕಾಯಿಸ್ತಾ ಇದ್ರು, ಅದ್ರಲ್ಲಿ ಮಕ್ಕಳನ್ನ ಹೆಂಗ್ ಮುಳುಗಿಸ್ತಾ ಇದ್ರು ಅಂತ ನಿಮ್ ಡೌಟ್. ಆ ಡೌಟ್ ಏನು ಅಂದ್ರೆ, ಈ ಬಂಡೆಕಲ್ ಸೀದಾ ಇದ್ದು ಈ ಬಂಡೆಕಲ್ ಮೇಲೆ ಅಂಡ ತೊಟ್ರು ಪಾತ್ರೆಗಳೆಲ್ಲ ಇದ್ದಿದ್ದಂಥದ್ದು. ಮತ್ತೆ ಸೀತಾದೇವಿಯವರು ವನವಾಸ ಮುಗಿಸ್ಕೊಂಡು ಹೋದ್ಮೇಲೆ ಇದ್ರಿಗೆಲ್ಲ ಕಲ್ ರೂಪ ಬಂದು ಕಲ್ ಒಳಗಡೆ ಸೇರ್ಕೊಂಡಿರೋ ಅಂಥದ್ದು. ಕಲ್ ಒಳಗಡೆ ಸೇರ್ಕೊಂಡ್ರು ಕೂಡ ಬಂಡೆಕಲ್ ಈ ತರ ಸೀದಾನೇ ಇರುತ್ತೆ. ನಾವ್ ಇವಾಗ ಇಲ್ಲಿಂದ ಈ ಬಂಡೆಕಲ್ ಸೀದಾ ಇದ್ದವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಇದ್ರ ಮೇಲೆ ನಡ್ಕೊಂಡು ತೊಳ್ಕೊಂಡು ಹೋಗ್ಬೇಕು. ಅದೇ ರೀತಿ ಈ ಬಂಡೆಕಲ್ ಸೀದಾ ಇದ್ದವಾಗ ಅಣ್ಣತ್ರನಿಂದ ತೊಟ್ಲತ್ರ ಹೋಗ್ಬೇಕಂದ್ರೆ ಇದ್ರ ಮೇಲೆ ಕೂಡ ನಡ್ಕೊಂಡು ತುಳ್ಕೊಂಡು ಹೋಗ್ಬೇಕು. ಇದನ್ನೇನಾದ್ರೂ ನಾವು ಕಾಲಲ್ಲಿ ಟಚ್ ಮಾಡಿದೀವಿ ಅಂದ್ರೆ ಈ ಅಂಡ ಪವರ್ ಹೊಟ್ಟೋಗುತ್ತೆ. ಪವರ್ ಮೀನ್ಸ್ ಈಗ ನೀವು ಕೇಳಿದ್ರಲ್ವ ಸೌಂಡು, ಇದು ಸೌಂಡು ಹೊಟ್ಟೋಗುತ್ತೆ. ಇವೆಲ್ಲ ನಾಶ ಭಿನ್ನವಾಗೋಗ್ತವೆ. ಸೀತಾದೇವಿಯವರು ಪಟ್ಟಿರೋ ಕಷ್ಟಗಳು ಜನಗಳು ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ಹನುಮಂತ ಅವರು ಅಂದ್ರೆ ಆಂಜನೇಯವರು ಈ ಬಂಡೆಕಲ್ನ ಉಲ್ಟಾ ಹಾಕಿ ಹೋಗಿರುವಂತ ಸ್ಥಳ ಇದು. ಲವಕುಶ ಅವಳಿ ಜೋಡಿ ಮಕ್ಳಲ್ವಾ, ಅದ್ರಗೋಸ್ಕರ ಅವ್ರ ಲಿಂಗಗಳನ್ನ ಒಂದೇ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿರೋಂಥದ್ದು. ಇಡೀ ಕೋಲಾರ ಡಿಸ್ಟಿಕ್ ಅಲ್ಲ ಇಲ್ಲೊಂದ ಹತ್ರ ಕಾಣಿಸುತ್ತೆ ನಿಮ್ಗೆ ಈ ತರ. ನೋಡಿ, ಆಗಿನ ಕಾಲದಲ್ಲಿ ಚಿಕ್ಕ ಮಕ್ಳು ಆಡ್ತಾ ಇದ್ದಿದ್ದಂತ ಆಟ ಇದು. ಇದೇ ಪಗಡೆ ಆಟ ಅಂತ ಕರಿತೀವಿ ನಾವು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಈಗ ನೋಡಿ, ನಾವು ಇದೇ ಏಕಾಂತ ರಾಮಸ್ವಾಮಿ ಮಂದಿರ ಅಂತ ಕರಿತೀವಿ. ಏನ್ ಈ ಏಕಾಂತ ರಾಮಸ್ವಾಮಿ ಮಂದಿರ ಅಂದ್ರೆ, 1 ನಿಮಿಷ ಅಲ್ಲಿ ನೋಡಿ, ಅದು ಸೀತಾದೇವಿಯವರು ಭೂಮಿ ಒಳಗಡೆ ಹೋಗಿರೋ ಸ್ಥಳ ಅಂತ ನಾವು ಕರಿತೀವಿ. ಅಲ್ಲಿ ಸೀತಾದೇವಿಯವರು ಭೂಮಿ ಒಳಗಡೆ ಹೋಗ್ಬೇಕಾದ್ರೆ ರಾಮ ಬಂದು ಸೀತಾದೇವಿಯವ್ರನ್ನ ಜುಟ್ಟಿಡ್ಕಂತಾನೆ. ಅಲ್ಲಿ ಅಂದ್ರೆ ಭೂಮಿಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಜುಟ್ಟಿಡ್ಕಂತಾನೆ. ಆ ಜುಟ್ಟಿಡ್ಕೊಂಡವಾಗ ಸೀತಾದೇವಿಯವರು ರಾಮ ಕೈಗೆ ಸಿಗೋದಿಲ್ಲ. ಅವರು ಅವ್ರ ತಾಯಿ ಹತ್ರ ಅಂದ್ರೆ ಭೂಮಿ ಒಳಗಡೆ ಹೊಟ್ಟೋಗ್ತಾರೆ. ಅದ್ರಗೋಸ್ಕರ ರಾಮ ಬಂದು ಒಳಗಡೆ ಒಂದು ಶಿವಲಿಂಗ ಇರುತ್ತೆ. ಬನ್ನಿ ಆ ಶಿವಲಿಂಗ ನೋಡೋಣ.
ನೋಡಿ ಕಾಣಿಸ್ತಾ ಇದೆ ಶಿವಲಿಂಗ. ಈ ಶಿವಲಿಂಗವನ್ನ ರಾಮನೇ ಪ್ರತಿಷ್ಠಾಪನೆ ಮಾಡಿರುವಂತ ಶಿವಲಿಂಗ ಇದು. ಈ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಅಂದ್ರೆ ಸೀತಾದೇವಿಯವರು ಭೂಮಿ ಒಳಗಡೆ ಹೋದ್ಮೇಲೆ ಸೀತಾದೇವಿಯವರು ರಾಮ ಕೈಗೆ ಸಿಗೋದಿಲ್ಲ. ಅದ್ರಗೋಸ್ಕರ ರಾಮ ಬಂದು ಆ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಆ ಶಿವಲಿಂಗದ ಮುಂದೆ ಕೂತ್ಕೊಂಡು ಏಕಾಂತವಾಗಿ ಜ್ಞಾನ ಮಾಡಿರೋಂತ ಸ್ಥಳ ಇದು. ಇದನ್ನ ನಾವು ಏಕಾಂತ ರಾಮಸ್ವಾಮಿ ಮಂದಿರ ಅಂತ ಕರಿತೀವಿ. ಇದನ್ನ ನಾವು ಧನುಷ್ಕೋಟಿ ಲಕ್ಷ್ಮಣ ತೀರ್ಥ ಅಂತ ಕರಿತೀವಿ. ಏನ್ ಈ ಧನುಷ್ಕೋಟಿ ಲಕ್ಷ್ಮಣ ತೀರ್ಥ ಅಂದ್ರೆ ಸೀತಾದೇವಿಯವ್ರನ್ನ ಲಕ್ಷ್ಮಣ ಅರಣ್ಯ ವನವಾಸಕ್ಕೆ ಬಿಡೋದಕ್ಕೆ ಅಂತ ಕರ್ಕೊ ಬರ್ತಾರೆ. ಆ ಬಿಡೋದಕ್ಕೆ ಅಂತ ಕರ್ಕೊಂಡ್ ಬಂದವಾಗ ಸೀತಾದೇವಿಯವ್ರಿಗೆ ನೀರ್ ದಾಹ ಆಗುತ್ತೆ. ನೀರ್ ದಾಹ ಆದವಾಗ ಲಕ್ಷ್ಮಣ ಬಾಣ ಬಿಟ್ಟು ಒಂದ್ ಕಲ್ಲನ್ನ ಎಡರಾಗಿ ಸಿಳಿಸಿ ಪಾತಾಳದಿಂದ ನೀರ್ ತರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇದು ನಮ್ಮ ಬುಕ್ಕಲ್ಲಿ ಇರುವಂತ ಸ್ಟೋರಿ. ನಿಜವಾದ ಗ್ರಂಥದಲ್ಲಿ ಇರುವಂತ ಸ್ಟೋರಿ ಏನಪ್ಪಾ ಅಂದ್ರೆ ಸೀತಾದೇವಿಯವ್ರನ್ನ ಲಕ್ಷ್ಮಣ ಅರಣ್ಯ ವನವಾಸಕ್ಕೆ ಬಿಡೋದಕ್ಕೆ ಅಂತ ಕರ್ಕೊ ಬರ್ತಾ ಇರ್ತಾರೆ. ಬಿಡೋದಕ್ಕೆ ಅಂತ ಕರ್ಕೊಂಡ್ ಬರ್ತಾ ಇದ್ದವಾಗ ಸೀತಾದೇವಿಯವರು ಲಕ್ಷ್ಮಣನ ಕೇಳ್ತಾರೆ, ಲಕ್ಷ್ಮಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ. ಆಗ ಸೀತಾದೇವಿಯವ್ರಿಗೆ ಲಕ್ಷ್ಮಣ ಹೇಳ್ತಾರೆ, ಈ ತರ ಅಣ್ಣವ್ರು ಅಂದ್ರೆ ರಾಮ ಅವರು ನಿಮ್ಮನ್ನ ಅರಣ್ಯ ವನವಾಸಕ್ಕೆ ಅಂದ್ರೆ ಅಣ್ಣ ಅವರು ನಿಮ್ಮನ್ನ ಅರಣ್ಯ ವನವಾಸಕ್ಕೆ ಬಿಡೋದಕ್ಕೆ ಕಳ್ಸಿದ್ದಾರೆ ಅಂತ. ಆಗ ಸೀತಾದೇವಿಯವರು ಮೂರ್ಛೆ ಬಿದ್ದೋಗ್ತಾರೆ, ಅಂದ್ರೆ ಪ್ರಜ್ಞೆ ಇಲ್ದಿರ ಬಿದ್ದೋಗ್ತಾರೆ. ಆಗ ಲಕ್ಷ್ಮಣ ಸೀತಾದೇವಿಯವ್ರನ್ನ ಕೈಯಲ್ಲಿ ಮುಟ್ಟೋದಿಲ್ಲ. ಅದ್ರಗೋಸ್ಕರ ಲಕ್ಷ್ಮಣ ಬಾಣ ಬಿಟ್ಟು ಒಂದ್ ಕಲ್ಲನ್ನ ಎಡರಾಗಿ ಸೀಳಿಸಿ ಪಾತಾಳದಿಂದ ನೀರ್ ತರಿಸಿ ಆ ನೀರನ್ನ ಕೈಯಲ್ಲಿ ತಗೊಂಡು ಸೀತಾದೇವಿಯವ್ರ ಮೇಲೆ ಹಾಕದ್ಮೇಲೆ ಸೀತಾದೇವಿಯವರು ಮೇಲೆ ಕೆದ್ದಿರುವಂತ ಸ್ಥಳ ಇದು. ನಿಮ್ಗೆ ಪಾದಗಳು ಕೂಡ ಕಾಣಿಸುತ್ತೆ, ಬನ್ನಿ ಇಲ್ಲಿ ನೋಡಿ. ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ವಾ, ಇದು ಹನುಮಂತನ ಪಾದ ಅಂತ ನಾವು ಕರಿತೀವಿ. ಈ ಚಿಕ್ಕದಾಗಿದೆಯಲ್ವಾ, ಇದು ಸೀತಾದೇವಿಯವರು ಪಾದ. ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋದು ಇದು ಲಕ್ಷ್ಮಣರ ಪಾದ. ಮತ್ತೆ ಚಿಕ್ಕ ಚಿಕ್ಕ ಪುಟ್ ಇಲ್ಲಿ ಇದಾವೆ ನೋಡಿ, ಇದು ಲವಕುಶರ ಪಾದ. ಕಾಣಿಸ್ತಾ ಇದೆಯಾ? ನಾಗರವಿನ ಹೆಡೆ ಪೆಟ್ಟಿಗೆಗೆ ಕಾವಲಿತ್ತ ಇದ್ದಿದ್ದಂತ ನಾಗರವಿನ ಹೆಡೆ. ಚಿಕ್ಕದೊಂದು ಕ್ವಿಜ್. ಸೀತಾದೇವಿಯವರ ಭೂಮಿ ಒಳಗಡೆ ಹೋಗಿರುವಂತ ಸ್ಥಳ. ಆಗ ಬಂಡೆಕಲ್ ಜಾಗ ಬಿಡುತ್ತೆ. ಹಾಗಾಗಿ ಈ ಕಲ್ಲನ್ನ ಕಾಲಲ್ಲಿ ಕಿರಿದುಕೊಂಡು ತಿಂದಿರೋಂಥದ್ದು. ನಮ್ಮ ಈ ಹಳೆ ಕಾಲದ ಬೆಟ್ಟಗಳನ್ನೆಲ್ಲ ಉಳಿಸೋದು ನಿಮ್ ಕೈಯಲ್ಲಿದೆ.